ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಮತ್ತೆ ಪೋಸ್ಟರ್ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ನವರು ಪೋಸ್ಟರ್ಗಳನ್ನು ಹಂಚೋದ್ರ ಮೂಲಕ, ವಿಡಿಯೋಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ಪೋಸ್ಟರ್ ಪಾಲಿಟಿಕ್ಸ್ಗೆ ಈಗ ರಾಜಕಾರಣ ಈಡಾಗಿರ್ತಕ್ಕಂಥದ್ದು. ನೋಡಿ, ಈಗ ನಾಳೆ ಅಷ್ಟೇ ಒಂದು ವಿಧಾನ ಪರಿಷತ್ 7 ಸ್ಥಾನಗಳಿಗೆ ಚುನಾವಣೆ ಇದೆ. ಈ ಹಂತದಲ್ಲಿ ಬಿಡದಿಯ ಟೌನ್ಶಿಪ್ ಕುರಿತಂತೆಯೂ ಕೂಡ ದೊಡ್ಡ ಮಟ್ಟದ ಹೋರಾಟವೂ ಕೂಡ ನಡೀತಾ ಇರತಕ್ಕಂಥದ್ದು. ಈ ಹಂತದಲ್ಲಿ ಪೋಸ್ಟರ್ಗಳು ಬಿಡುಗಡೆ ಆಗ್ತಾ ಇರತಕ್ಕಂಥದ್ದು, ಆರೋಪ ಪ್ರತ್ಯಾರೋಪಗಳು ಹೊಸದೇ ರಾಜಕಾರಣಕ್ಕೆ ಮತ್ತೊಮ್ಮೆ ಈಡಾಗ್ತಾ ಇದೆ. ಇದು ಹೊಸದೇನಲ್ಲ ರಾಜ್ಯ ರಾಜಕಾರಣಕ್ಕೆ. ಎಸ್.ಆರ್. ಬೊಮ್ಮಾಯಿ ಅವರ ಮಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಇದೇ ರೀತಿಯ ಪೋಸ್ಟರ್ ಪಾಲಿಟಿಕ್ಸ್ ಅನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬೊಮ್ಮಾಯಿ ಅವರಿಗೆ ಒಂದು ದೊಡ್ಡ ಮಟ್ಟದ ಅವರ ರಾಜಕಾರಣಕ್ಕೆ ಏಟನ್ನು ಕೊಟ್ಟಿತ್ತು. ಫೋನ್ ಪೇ ಹೆಸರಿನಲ್ಲಿ ಅವರಿಗೆ ಪೋಸ್ಟರ್ಗಳನ್ನು ಹಂಚಿ ದೊಡ್ಡ ಏಟನ್ನು ಕೊಟ್ಟಿತ್ತು. ಈಗ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಅನಿತಕ್ಕ ಮತ್ತು ನಿಖಿಲ್ ಕುಮಾರಸ್ವಾಮಿ ಅಷ್ಟೇ ಅಲ್ಲದೆ ಬಿಜೆಪಿಯ ನಾಯಕರ ಬಗ್ಗೆನೂ ಕೂಡ ಪೋಸ್ಟರ್ ರಿಲೀಸ್ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ರಾಜಕೀಯ ಒಂದು ರೀತಿಯ ವೈಷಮ್ಯಕ್ಕೆ ಮತ್ತು ಹೋರಾಟಕ್ಕೆ ನಾಂದಿ ಹಾಡಿದೆ. ಏನಿದು ಪೋಸ್ಟರ್ ಪಾಲಿಟಿಕ್ಸ್, ಏನು ನಡೀತಾ ಇದೆ ಬಿಡದಿನಲ್ಲಿ, ಜೊತೆಗೆ ಇದರ ಹಿಂದೆ ಇರತಕ್ಕಂಥ ರಾಜಕಾರಣ ಏನು, ಯಾಕೆ ಈಗ ಈ ತರಹದ ಒಂದು ಹೋರಾಟ ನಡೀತಾ ಇದೆ, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ 2 ಬೆಳವಣಿಗೆಗಳು ನಡೀತಾ ಇವೆ. ಮೊದಲನೇದಾಗಿ ಬಿಡದಿ ಟೌನ್ಶಿಪ್ಗೆ ಕುರಿತಾದ ಒಂದು ಹೋರಾಟಕ್ಕೆ ರೈತರ ಪರವಾದ ಹೋರಾಟ ವಿಪಕ್ಷಗಳಿಂದ ಮತ್ತು ಟೌನ್ಶಿಪ್ ಅನ್ನ ನಾವು ಅನುಷ್ಠಾನ ಮಾಡಿಯೇ ಸಿದ್ಧ ಅಂತ ಹೇಳುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಠ ಒಂದಾದರೆ, ಇನ್ನೊಂದು ಕಡೆ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ ನಡೀತಾ ಇರತಕ್ಕಂಥದ್ದು, ಅದು ಕೂಡ ಬಿಡದಿಯ ಬಳಿಯೇ ಇರತಕ್ಕಂಥ ವಂಡರ್ಲಾ ರೆಸಾರ್ಟ್ನಲ್ಲಿ ಅನ್ನುವಂಥದ್ದು ವಿಶೇಷ. ಇದೆಲ್ಲದರ ನಡುವೆ ಇವತ್ತು ಬೆಳ್ಳಂಬೆಳಗ್ಗೆ ಬಿಡದಿಯ ಟೌನ್ಶಿಪ್ಗೆ ಕುರಿತ ಹಾಗೆ ಹಲವಾರು ಪೋಸ್ಟರ್ಗಳು ರಾರಾಜಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆಕ್ಚುಲಿ ಏನಾಗುತ್ತೆ, ಕಳೆದ ಬಾರಿ ಈ ರೀತಿಯ ಪೋಸ್ಟರ್ಗಳನ್ನು ನಾವು ನೋಡಿದ್ವಿ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ 2022ರಲ್ಲಿ, ಅದರಲ್ಲೂ ಬಸವರಾಜ ಬೊಮ್ಮಾಯಿ CM ಆಗಿದ್ದಾಗ ಪೇ CM ಅನ್ನುವಂಥ, ಪೇಟಿಎಂ ಹೋಗಿ ಪೇ CM ಅನ್ನುವಂಥ ಪೋಸ್ಟರ್ಗಳನ್ನು ಹಚ್ಚೋದ್ರ ಮೂಲಕ ಬಸವರಾಜ ಬೊಮ್ಮಾಯಿ ಅವರಿಗೆ ಇರುಸು ಮುರುಸು ಈಡು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಈಗ ತಾವೇ ಅಧಿಕಾರದಲ್ಲಿದ್ದಾಗಲೂ ಕೂಡ ವಿಪಕ್ಷದವರ ವಿರುದ್ಧ ಪೋಸ್ಟರ್ಗಳನ್ನು ಹಚ್ಚಿಬಿಟ್ಟಿದ್ದಾರೆ. ನೋಡಿ, ನಾವಿಲ್ಲಿ ಪೋಸ್ಟರ್ಗಳನ್ನು ತೋರಿಸ್ತಿದ್ದೀವಿ. ಯಾವ್ಯಾವ ರೀತಿಯ ಪೋಸ್ಟರ್ಗಳು ಇವತ್ತು ಬಿಡದಿನಲ್ಲಿ, ಬೆಂಗಳೂರಿನಲ್ಲಿ, ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ, ಕನಕಪುರದಲ್ಲಿ, ಆ ಏರಿಯಾದಲ್ಲಿ ಎಲ್ಲಿ ರೈತರ ಹೋರಾಟ ನಡೀತಾ ಇದೆ ಆ ಎಲ್ಲ ಏರಿಯಾಗಳಲ್ಲೂ ಕೂಡ ರಾರಾಜಿಸ್ತಾ ಇರತಕ್ಕಂಥದ್ದು. ಈ ಪೋಸ್ಟರ್ಗಳೇ ಹೇಳ್ತಾವೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ 100 ಎಕರೆ ಜಾಗ ಇದೆ ಬಿಡದಿಯ ಬಳಿ, ಹಾಗಾಗಿ ಈ ಹೋರಾಟವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗಲ್ಲಿ ಕಂಡು ಬರುತ್ತೆ. ನೋಡಿ, 100 ಎಕರೆ ಭೂಮಿ ಮಾತ್ರ ಇದೆ ಬಿಡದಿಯಲ್ಲಿ, ನಮಗೆ ಬದುಕಲು ಬಿಡಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ನಿಮ್ಮ ಬೇನಾಮಿ ಭೂಮಿಯ ಒಡೆಯ ಅನ್ನುವಂಥ ಮಾತುಗಳು. ಹಾಗಾಗಿ ಈ ಥರದ ಪೋಸ್ಟರ್ಗಳು ಕುಮಾರಸ್ವಾಮಿ ಅವರ ಫೋಟೋ ಹಾಕಿ, ನಿಖಿಲ್ ಕುಮಾರಸ್ವಾಮಿ ಅವರ ಫೋಟೋ ಹಾಕಿ, ಅನಿತಾ ಕುಮಾರಸ್ವಾಮಿ ಅವರ ಫೋಟೋ ಹಾಕಿ ಆ ಪೋಸ್ಟರ್ಗಳನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಬಿಜೆಪಿ ನಾಯಕರ ಪೋಸ್ಟರ್ಸ್ಗಳನ್ನು ಕೂಡ ಹಂಚಲಾಗಿದೆ. ಬಿಜೆಪಿ ನಾಯಕರ ಆರ್ ಅಶೋಕ್ ಅವರ ಪೋಸ್ಟರ್ಸ್ಗಳು, ರಿಯಲ್ ಎಸ್ಟೇಟ್ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಏನು ಬಿರಿಯಾನಿ ಹೌಸ್ಗಳನ್ನು ಇಟ್ಟಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ, ಭ್ರಷ್ಟ ವಿಜಯೇಂದ್ರ ಅನ್ನುವಂಥ ಸಾಕಷ್ಟು ಅರ್ಥ ಬರುವಂಥ ಪೋಸ್ಟರ್ಸ್ಗಳು ಕೂಡ ಅಲ್ಲಿ ರಾರಾಜಿಸ್ತಾ ಇವೆ. ಇದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಈಗ ಆ ವಲಯದಲ್ಲಿ, ಅಂದರೆ ಬಿಡದಿ, ರಾಮನಗರ, ಚನ್ನಪಟ್ಟಣ ವಲಯದಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಈ ಪೋಸ್ಟರ್ಸ್ ಅನ್ನುವಂಥದ್ದು ಒಂದು ರೀತಿಯ ಮರ್ಮಾಘಾತವನ್ನು ವಿರೋಧ ಪಕ್ಷಗಳಿಗೆ ಕೊಡ್ತಾ ಇವೆ. JDS ಮತ್ತು ಬಿಜೆಪಿಗೆ ಈ ವಿರೋಧವನ್ನು ಕೊಡ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಇವತ್ತು ಬಿಜೆಪಿ ಇದೆಯಲ್ಲ, ಅದು ಬಿಡದಿ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಬಿಜೆಪಿಯ ನಾಯಕರು ಬಿಡದಿಗೆ ಹೋಗಿ ಅಲ್ಲಿ ರೈತರ ಜೊತೆಗೆ ನಿಂತ್ಕೊಳ್ಳುವಂಥದ್ದು, ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟಗಳನ್ನು ಮಾಡುವಂಥದ್ದು. ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ ಮುಂತಾದವರು ಆ ರೈತರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈತ ಕಡೆ ಕಾಂಗ್ರೆಸ್ನವರು ಪೋಸ್ಟರ್ಗಳನ್ನು ಹಚ್ಚೋದ್ರ ಮೂಲಕ ಇವರ ನಿಜ ಬಣ್ಣವನ್ನು ಬಯಲು ಮಾಡ್ತಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ನವರ ನಿಜ ಬಣ್ಣ ಮತ್ತು ಅವರ ಅಧಿಕಾರದ ಹಪಾಪಿ, ಅದರಿಂದ ಇರತಕ್ಕಂಥ ಬಿಸ್ನೆಸ್ಸು ಮತ್ತು ರಿಯಲ್ ಎಸ್ಟೇಟ್ ದಂಧೆ ಎಲ್ಲವನ್ನೂ ಕೂಡ ವಿಪಕ್ಷಗಳು ಬಯಲಿಗೆ ತರ್ತಾ ಇದ್ದಾರೆ. ವಿಪಕ್ಷದವರ ರಿಯಲ್ ಎಸ್ಟೇಟ್ ಯೋಜನೆ ಮತ್ತು ಅವರಲ್ಲ ಇರತಕ್ಕಂಥ ಅವರ ಎಕರೆಗಟ್ಟಲೆ ಭೂಮಿ, 100 ಎಕರೆಗಟ್ಟಲೆ ಭೂಮಿ ಮತ್ತು ಅದರ ಹಿಂದೆ ಇರತಕ್ಕಂಥ ರಾಜಕೀಯ ಎಲ್ಲವನ್ನೂ ಕೂಡ
ಸ್ವತಃ ಆಡಳಿತ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಕೂಡ ಮಾಡ್ತಾ ಇರತಕ್ಕಂಥದ್ದನ್ನು ನಮಗೆ ಇಲ್ಲಿ ನೋಡಬಹುದು ಅಲ್ವಾ. ಈ ಕುರಿತಂತೆ ಈಗಾಗಲೇ ಸ್ವತಃ HD ಕುಮಾರಸ್ವಾಮಿ ಆಕ್ರೋಶಗೊಂಡಿದ್ದಾರೆ ಈ ಪೋಸ್ಟರ್ಗಳ ಕುರಿತಂತೆ. ನೋಡಿ, 100 ಎಕರೆ ಇರತಕ್ಕಂಥ ನಿಮ್ಮ ನನಗೆ ಇದೆ, ನೀವು ಬದುಕಲು ಬಿಡಿ ಅನ್ನುವಂಥ ಪೋಸ್ಟರ್ಸ್ಗೆ HD ಕುಮಾರಸ್ವಾಮಿ ವ್ಯಗ್ರರಾಗಿ ಅವರು ಸ್ವತಃ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು. ಸ್ವತಃ ನೇರವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಮಾಡಿದ್ದಾರೆ. ಅವ್ರು ಹೇಳುವಂಥದ್ದು, CM ಆಗಿ ಒಂದು ಸ್ಟ್ಯಾಂಡರ್ಡ್ ಇಲ್ಲ, ಹೆಸರು ತೆಗೆದುಕೊಂಡಿಲ್ಲ, CM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ CM ಆದರೂ ಕೂಡ ಒಂದು ಸ್ಟ್ಯಾಂಡರ್ಡ್ ಇಲ್ಲ. ಅದು ಯಾವಾಗಲೂ ಕನಕಪುರದಲ್ಲಿ ಒಂದು ಟೆಂಟ್ ನಡೆಸ್ಕೊಂಡು ಪೋಸ್ಟರ್ ಹಚ್ಕೊಂಡು ಅದು ಎಂಥದ್ದು ಫಿಲ್ಮ್ಗಳನ್ನ ತೋರಿಸ್ಕೊಂಡಿದ್ರಲ್ಲ, ಆ ಥರದ ಖಯಾಲಿ ಅವರಿಗಿನ್ನೂ ಕಡಿಮೆ ಆಗಿಲ್ಲ. ಮುಖ್ಯಮಂತ್ರಿ ಆದರೂ ಕೂಡ ಆ ರೀತಿಯ ಖಯಾಲಿ ಕಡಿಮೆ ಆಗಿಲ್ಲ. ಇದರಿಂದ ನಾನೇನು ಹೆದರಲ್ಲ, ಈ ಪೋಸ್ಟರ್ಸ್ಗಳಿಂದ ನನಗೇನು ಹೆದರಿಕೆ ಇಲ್ಲ, ನಾನು ಏನು ಮಾಡಿದ್ದೀನಿ, ನಾನು ಹೇಗೆ ತಗೊಂಡಿನಿ ಅನ್ನೋವಂಥದ್ದನ್ನು ಜನ ಥಿಂಕ್ ಮಾಡ್ತಾರೆ. ಈಗಲೂ ಸಿನಿಮಾ ಟೆಂಟಿನ ತರಹನೇ ಅವರು ರಾಜಕಾರಣವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಾಚಿಕೆ ಆಗಬೇಕು, ಇಂತಹ ಬೆದರಿಕೆಗೆ ನಾನು ಹೆದರೋದಿಲ್ಲ ಅನ್ನುವಂಥ ಮಾತು HD ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ತರಹದ ಪೋಸ್ಟರ್ ಥ್ರೆಟ್ಗೆ ನಾನು ಬಗ್ಗಲ್ಲ, ಹೆದರಲ್ಲ ಅನ್ನುವಂಥ ಮಾತು. ಅಲ್ಲದೆ ಒಂದು ಮಾತನ್ನು ಹೇಳ್ತಾರೆ, ಬಿಡದಿಯಲ್ಲಿ ಭೂಮಿಯನ್ನು ಅದು JDS ಕೂಸು ಟೌನ್ಶಿಪ್ ಅನ್ನುವಂಥದ್ದು ಹೇಳ್ತಿದ್ದೀರಲ್ಲ, ಹಂಗಿದ್ದಿದ್ರೆ 2006ರಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಈ ಒಂದು ಕೂಸು ನನ್ನದಾಗಿದ್ದರೆ, ಎರಡನೇ ಬಾರಿ 2018ರಲ್ಲಿ 19ರಲ್ಲಿ ನಾನು ಮುಖ್ಯಮಂತ್ರಿ ಆದ್ನಲ್ಲ, ಆವಾಗ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೆ, ಅನುಷ್ಠಾನ ಮಾಡ್ತಿದ್ದೆ, ನನಗೆ ಅದು ಬೇಕಾಗಿರಲಿಲ್ಲ, ರೈತರ ಪರವಾಗಿ ನಾನು ನಿಂತಿದ್ದೇನೆ, ಹಾಗಾಗಿ ಮಾಡಲಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ DK ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ನೇರ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಈ ಪೋಸ್ಟರ್ ವಾರ್ ಅನ್ನುವಂಥದ್ದು ಇದೆಯಲ್ಲ, ಹಾಗಾದರೆ ಒಂದು ಪ್ರಶ್ನೆ ಇಲ್ಲಿ ಬರ್ತಾ ಇದೆ, ಅದು ಏನೇ ಆಗಲಿ ರೈತರ ಪರವಾದ ಹೋರಾಟ JDS ಮಾಡ್ತಾ ಇದೆಯೋ, JDSನ ಇತರೆ ನಿಖಿಲ್ ಕುಮಾರಸ್ವಾಮಿ ಆಗಲಿ ಯಾರ್ಯಾರು ಮಾಡ್ತಿದ್ದಾರೋ ಗೊತ್ತಿಲ್ಲ, ಆದರೆ ಈ ಪೋಸ್ಟರ್ನಲ್ಲಿ ಅಂಟಿಸಿರೋ ಹಾಗೆ HD ಕುಮಾರಸ್ವಾಮಿ ಅವರಿಗೆ 40 ಎಕರೆ ಜಮೀನಿದೆ ಬಿಡದಿ ಬಳಿ, 60 ಎಕರೆ ಜಮೀನಿದೆ, 100 ಎಕರೆ ಜಮೀನಿದೆ ಅನ್ನುವಂಥ, ನೋಡಿ 35 ಎಕರೆ ಜಮೀನಿದೆ ಅನ್ನುವಂಥ ಈ ಪೋಸ್ಟರ್ಸ್ಗಳು ಹರಿದಾಡ್ತಾ ಇದೆಯವಲ್ಲ. ಹಾಗಾದರೆ ನಿಜವಾಗ್ಲೂ ಎಷ್ಟು ಎಕರೆ ಜಮೀನಿದೆ, ಅದು ಯಾರ ಹೆಸರಲ್ಲಿದೆ, ಅದು ಹೇಗೆ ಬಂತು ಅನ್ನುವಂಥದ್ದು ಕೂಡ ಜನಗಳಿಗೆ ತೀವ್ರ ಕುತೂಹಲ ಮೂಡಿಸಿದೆ. ಈ ಕುರಿತಂತೆ ಸ್ವತಃ ಕುಮಾರಸ್ವಾಮಿಗಳು ಹೇಳಿದ್ದಾರೆ, ನಾನು 40 ವರ್ಷದ ಹಿಂದೆ ದುಡ್ದಿರ್ತಕ್ಕಂಥದ್ದು, ಸಿನಿಮಾಗಳನ್ನು ಹಂಚಿಕೆ ಮಾಡ್ತಿದ್ನಲ್ಲ ಡಿಸ್ಟ್ರಿಬ್ಯೂಷನ್, ಆವಾಗ ತೆಗೆದುಕೊಂಡಿರ್ತಕ್ಕಂಥ ಜಮೀನು ಇದು, ಭೂಮಿ ಇದು, ಬಿಡದಿ ಬಳಿದು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಇವೆಲ್ಲದರ ನಡುವೆ ಇವತ್ತು CT ರವಿ ಒಂದು ರೀತಿಯ ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಮಾತನ್ನು ಆಡ್ಬಿಟ್ಟಿದ್ದಾರೆ. ನೋಡಿ, JDS ಒಂದು ರೀತಿ ನಖಶಿಕಾಂತ ಈ ಒಂದು ಟೌನ್ಶಿಪ್ ಯೋಜನೆಗೆ ತನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, BJP ಯಾಕೋ ಆ ಕಡೆ ಈ ಕಡೆ ವಾಲೋ ಥರ ಕಂಡು ಬರ್ತಾ ಇದೆ. ಒಂದು ರೀತಿಯ ತಮ್ಮ ಒಂದು ಸ್ಪಷ್ಟ ನಿಲುವೇ ಇಲ್ಲ. ಇವತ್ತು ನೋಡಿ, ಅಲ್ಲಿನ ಕೆಲ ನಾಯಕರು ಅಶೋಕ್, ವಿಜೇಂದ್ರ ಅಂತವರು ಬಿಡದಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಈ ಕಡೆ CT ರವಿ ಉತ್ತರ ಕರ್ನಾಟಕಕ್ಕೆ ಟೂರ್ ಹೋಗಿರ್ತಕ್ಕಂಥ CT ರವಿ ಒಂದು ಹೇಳಿಕೆ ಕೊಡ್ತಾರೆ, ಅಭಿವೃದ್ಧಿಗೆ ನಮ್ಮ ವಿರೋಧ ಇಲ್ಲ, ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ, ರೈತರು ಒಪ್ಪಿದರೆ ನಮ್ಮದೇನು ಸಮಸ್ಯೆ ಇಲ್ಲ, ರೈತರನ್ನು ಒಪ್ಪಿಸಿ ನೀವು ಬೇಕಿದ್ರೆ ಇಂಪ್ಲಿಮೆಂಟ್ ಮಾಡಿ ಅನ್ನೋಂಥ ಮಾತನ್ನು CT ರವಿ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನು? ಹಾಗಾದರೆ 80% ರೈತರಲ್ಲಿ ಒಪ್ಪಿದ್ದಾರೆ ಅನ್ನೋಂಥ ಮಾತು ಸರ್ಕಾರ ಹೇಳುತ್ತೆ. ಹಾಗಾದರೆ 80% ರೈತರ ನಿಲುವು ಒಪ್ಪಬೇಕು, 20% ರೈತರು ವಿರೋಧ ಮಾಡ್ತಿದ್ದಾರೆ, ಅವರ ನಿಲುವನ್ನು ಒಪ್ಪಬೇಕು. ಸರ್ಕಾರ ಹೇಳೋ ರೀತಿಯಲ್ಲಿ 80% ರೈತರು ಒಪ್ಪಿದ್ದಾರೆ ಅಂತಂದರೆ CT ರವಿ ಅವರು ಅಥವಾ BJP ಕಾಂಗ್ರೆಸ್ ಪರವಾಗಿ ಇದೆ ಅಂತಾನ ಅಥವಾ JDS ವಿರುದ್ಧವಾಗಿ ಇದೆ ಅಂತಾನ? ಇಲ್ಲಿ ನೋಡಿ, ಈ ಥರದ ಒಂದು ವೈರುಧ್ಯಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇದಷ್ಟೇ ಅಲ್ಲದೆ, ಯಾವಾಗ JDSನ ಪೋಸ್ಟರ್ಗಳನ್ನು ಕಾಂಗ್ರೆಸ್ ಪಕ್ಷದವರು ರಿಲೀಸ್ ಮಾಡಿಬಿಟ್ರು, ಮಧ್ಯಾಹ್ನದಷ್ಟೊತ್ತಿಗೆ JDSನವರು ಕೂಡ ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣ್ ಅವರ ಆಡಿಯೋ ರಿಲೀಸನ್ನು ಮಾಡಲಾಯಿತು. ಇನ್ನೊಂದು ವಾರದಲ್ಲಿ ಅಲ್ಲಿ ಜಮೀನನ್ನು ವಶಪಡಿಸಿಕೊಳ್ಳಲಾಗುತ್ತೆ, ಅತಿಕ್ರಮಿಸಿಕೊಳ್ಳಲಾಗುತ್ತೆ, ನೋಟಿಫೈ ಮಾಡಿಬಿಟ್ಟಿದ್ದಾರೆ, ಎಲ್ಲವನ್ನೂ ಕೂಡ ವಶಪಡಿಸಿಕೊಳ್ಳಲಾಗುತ್ತೆ ಅನ್ನುವಂಥ ಒಂದು ಆಡಿಯೋ ರಿಲೀಸ್ ಮಾಡಿ ಮಾಧ್ಯಮಗಳಲ್ಲಿ ಅದು ಚರ್ಚೆನೂ ಆಯಿತು. ಅದರ ನಂತರ ದಿಢೀರನೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಲಕ್ಷ್ಮಣ್ ಅವರು ಕಾಂಗ್ರೆಸ್ ವಕ್ತಾರ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು, ಇದಕ್ಕೂ ನನಗೂ ಈ ಆಡಿಯೋಗೂ ಸಂಬಂಧ ಇಲ್ಲ, ನಾನು ಮಾತಾಡಿಲ್ಲ, ನನ್ನ ಧ್ವನಿಯನ್ನು ತಿರುಚಲಾಗಿದೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಹಾಗಾಗಿ ಈ ಸದ್ಯಕ್ಕೆ ಈಗ ರಾಜ್ಯದಲ್ಲಿ ಪೋಸ್ಟರ್ ವಾರ್ ಶುರುವಾಗಿದೆ. ರಾಜ್ಯ
ಆಡಳಿತ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ವಿಪಕ್ಷಗಳಾಗಿರ್ತಕ್ಕಂಥ BJP ಮತ್ತು JDS ನಡುವೆ ಪೋಸ್ಟರ್ ವಾರ್ ಶುರುವಾಗಿರ್ತಕ್ಕಂಥದ್ದು. ಅದು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ರೈತರು ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾವ ಪಕ್ಷವನ್ನು ನಂಬಬೇಕು, ಯಾವ ಪಕ್ಷದ ನಾಯಕರನ್ನ ನಂಬಬೇಕು, ನಿಜವಾಗ್ಲೂ ಯಾರು ಇಲ್ಲಿ ಸ್ವಾರ್ಥ ರಾಜಕಾರಣವನ್ನು ಮಾಡ್ತಿದ್ದಾರೆ ಅಥವಾ ಯಾರು ಇಲ್ಲಿ ರಾಜಕಾರಣವನ್ನೇ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆಗೆ ಬರ್ತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಎಕ್ಸ್ಪ್ಲೇನರ್. ಇನ್ನೊಂದು ಸುದ್ದಿ ನಾನು ತೆಗೆದುಕೊಂಡು ಬರ್ತೀನಿ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.